ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅನೇಕ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ ನೇರವಾಗಿ ನಾವು ಕಂಟೆಂಟ್ಗೆ ಮೂವ್ ಆನ್ ಆಗೋಣ ಸ್ನೇಹಿತರೆ. ನೇರವಾಗಿ ಕಂಟೆಂಟ್ಗೆ ಮೂವ್ ಆನ್ ಆಗೋಣ. ಓಕೆನಾ? ಓಕೆ, ಇಲ್ಲಿ ನೋಡಿ ಪ್ರಶ್ನೆ, ಮೊದಲನೇ ಪ್ರಶ್ನೆ ಬಂದಿದೆ ನೋಡಿ ನಿಮಗೆ. ಯಾವುದು ಅಂದರೆ ಡರ್ಬಿ ಟ್ರೋಫಿಯನ್ನು ಯಾವ ಕ್ರೀಡೆಗೆ ನೀಡಲಾಗ್ತದೆ? ಯಾವ ಕ್ರೀಡೆಗೆ ನೀಡಲಾಗ್ತದೆ ನೋಡಿ, ಆಪ್ಷನ್ಸ್ ಇದೆ ನೋಡಿ, ಆಪ್ಷನ್ಸ್ ಇದೆ. ಯಾವ ಕ್ರೀಡೆಗೆ ನೀಡಲಾಗ್ತದೆ? ಕ್ರಿಕೆಟ್ಗಾ, ಬಾಸ್ಕೆಟ್ಬಾಲ್ಗಾ, ಖೋಖೋನ ಅಥವಾ ಕುದುರೆ ಸ್ಪರ್ಧೆ? ಯಾವುದು ಆನ್ಸರ್? ಆನ್ಸರ್ ಯಾವುದು ಅಂದರೆ ಕುದುರೆ ಸ್ಪರ್ಧೆಗೆ ನೀಡಲಾಗ್ತದೆ ನೋಡಿ ಸ್ನೇಹಿತರೆ. ಕುದುರೆ ಸ್ಪರ್ಧೆಗೆ ಈ ಡರ್ಬಿ ಟ್ರೋಫಿಯನ್ನು ನೀಡಲಾಗ್ತದೆ. ಹಾಗಾದರೆ ಕ್ರಿಕೆಟ್ ನಮಗೆಲ್ಲರ ಗೊತ್ತಿರುವಂಥದ್ದು ಆಟ ಇದರಲ್ಲಿ ಯಾವ್ಯಾವ ಟ್ರೋಫಿಯನ್ನು ನೀಡಲಾಗ್ತದೆ ಅಂದರೆ ನೋಡಿ, ದುಲೀಪ್ ಟ್ರೋಫಿ, ಓಕೆ, ದುಲೀಪ್ ಟ್ರೋಫಿ, ಹಂಗೆ ರಣಜಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿಯನ್ನು ಕೂಡ ಕೊಡ್ತಾರೆ ನೋಡಿ. ವಿಜಯ್ ಹಜಾರೆ ಟ್ರೋಫಿ, ಇದು ಕ್ರಿಕೆಟ್ಗೆ ಕೊಡುವಂಥ ಕೆಲವೊಂದು ಟ್ರೋಫಿಗಳು ನೋಡಿ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ನೋಡಿ, ಬಾಸ್ಕೆಟ್ಬಾಲ್ಗೆ ಯಾವ ರೀತಿಯಾಗಕ್ಕಂಥ ಟ್ರೋಫಿಗಳನ್ನ ಕೊಡ್ತಾರೆ ಬಾಸ್ಕೆಟ್ಬಾಲ್ಗೆ? ಓಕೆ ನೋಡಿ, ಬಾಸ್ಕೆಟ್ಬಾಲ್ಗೆ ಕೊಡುವಂಥ ಟ್ರೋಫಿ ಯಾವುದು ಅಂದರೆ ಲಾರಿ ಓಬ್ರೈನ್ ಚಾಂಪಿಯನ್ಶಿಪ್ ಓಕೆ, ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಕೊಡ್ತಾರೆ ನೋಡಿ. ಚಾಂಪಿಯನ್ಶಿಪ್ ಟ್ರೋಫಿ ಯಾವ ಕ್ರೀಡೆಗೆ ಕೊಡ್ತಾರೆ? ಲಾರಿ ಓಬ್ರೈನ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಯಾವ ಕ್ರೀಡೆಗೆ ಕೊಡ್ತಾರೆ ಅಂತ ಹೇಳಿದರೆ ಬಾಸ್ಕೆಟ್ಬಾಲ್ಗೆ ಕೊಡ್ತಾರೆ ನೋಡಿ ಸ್ನೇಹಿತರೆ. ಓಕೆ, ಈ ಒಂದು ಖೋಖೋಕ್ಕೂ ಕೂಡ ಕೆಲವೊಂದು ಪ್ರಶಸ್ತಿಗಳನ್ನು ಕೊಡ್ತಾರೆ. ಓಕೆ, ಅವಾರ್ಡ್ಸನ್ನು ಕೊಡ್ತಾರೆ. ಯಾವ್ಯಾವ ಅವಾರ್ಡ್ಸ್ ಅಂದರೆ ನೋಡಿ, ಅರ್ಜುನ್ ಅವಾರ್ಡ್ ಅಂತೇಳಿ ಕೊಡ್ತಾರೆ ಖೋಖೋದಲ್ಲಿ. ಮತ್ತು ಏಕಲವ್ಯ ಅವಾರ್ಡ್ಸನ್ನು ಕೂಡ ಕೊಡ್ತಾರೆ. ಅದರ ಜೊತೆಗೆ ಹೆಣ್ಮಕ್ಕಳಿಗೆ ರಾಣಿ ಲಕ್ಷ್ಮೀಬಾಯಿ ಅವಾರ್ಡ್ಸನ್ನು ಕೊಡ್ತಾರೆ ಹೆಣ್ಮಕ್ಕಳ ವಿಭಾಗದಲ್ಲಿ. ಯಾವ ಕ್ರೀಡೆಯಲ್ಲಿ ಅಂದರೆ ಖೋಖೋ. ಓಕೆನಾ? ಸೊ ಇದೆಷ್ಟು ಇದರ ಒಂದು ಕ್ವೆಶನ್ನ ಡಿಸ್ಕಷನ್ ಆಗಿತ್ತು. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೋಡಿ, ಒಲಿಂಪಿಕ್ಸ್ ಆಟಗಳನ್ನು ಮೊದಲು ಪ್ರಾರಂಭಿಸಿದವರು ಯಾರು? ಕ್ವೆಶನ್ ನೋಡಿ, ಅದೇ ರೀತಿ ಕೆಳಗಡೆ ಆಪ್ಷನ್ಸ್ ಇದ್ದಾವೆ. ಡಚ್ಚರು, ಗ್ರೀಕರು, ಬ್ರಿಟಿಷರ ಅಥವಾ ಅರಬ್ಬರ? ಯಾರು ಈ ಒಂದು ಒಲಿಂಪಿಕ್ಸ್ ಆಟಗಳನ್ನು ಮೊದಲು ಬಾರಿಗೆ ಪ್ರಾರಂಭಿಸ್ತಾರೆ? ಯಾರು ಆನ್ಸರ್ ನೋಡಿ, ಆನ್ಸರ್ ಇಸ್ ಗ್ರೀಕರು ಮೊದಲ ಬಾರಿಗೆ ಒಲಿಂಪಿಕ್ಸ್ ಆಟವನ್ನು ಪ್ರಾರಂಭಿಸ್ತಾರೆ ನೋಡಿ. ಓಕೆನಾ? ಸೊ ಇದನ್ನು ಬಿಟ್ಟು ಈ ಒಂದು ಆಪ್ಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಓಕೆ, ಡಚ್ಚರ್ ಬಗ್ಗೆ ನಮ್ಮ GKಯಲ್ಲಿ ಏನನ್ನು ನೋಡ್ಬೋದು ಅಂದರೆ, ಡಚ್ಚರು ಯಾವಾಗ ಭಾರತಕ್ಕೆ ಯಾವಾಗ ಆಗಮಿಸಿದರು ಅಂತಲೂ ಕೂಡ ನಾವು ಹೇಳ್ಬೋದು. ಯಾವಾಗ ಆಗಮಿಸಿದ್ರಪ್ಪ? ಯಾವಾಗ ಅಂದರೆ 1605 ಹಿಡ್ಕೊಂಡು 1825 ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ, ಓಕೆ, ಡಚ್ಚರು ನಮ್ಮ ಭಾರತಕ್ಕೆ ಬಂದು ಆಳ್ವಿಕೆಯನ್ನು ನಡೆಸ್ತಾರೆ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಬ್ರಿಟಿಷರ ಬಗ್ಗೆ ನಾವು GKಯನ್ನು ನೋಡೋದಾದರೆ, ಓಕೆ, ಬ್ರಿಟಿಷರ ಮೊದಲ ಭಾರತದ ರಾಜಧಾನಿ ಯಾವುದು? ಓಕೆ, ಮೊದಲ ಭಾರತದ ರಾಜಧಾನಿ ಬ್ರಿಟಿಷರದು ಮೊದಲ ಭಾರತದ ರಾಜಧಾನಿ ಯಾವುದು ಅಂದರೆ ಕಲ್ಕತ್ತಾ ನೋಡಿ. ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಅಂದರೆ, ಓಕೆ, ಕಲ್ಕತ್ತಾ. ಓಕೆ, ಸೊ ಅರಬ್ಬರ ಬಗ್ಗೆ ನಿಮ್ಗೇನು ಗೊತ್ತು? ಅರಬ್ಬರ ಬಗ್ಗೆ GK ಕ್ವೆಶನ್ ಯಾವುದಾದ್ರೂ ಒಂದನ್ನು ನಾವು ನೆನಪಿಸ್ಕೊಳ್ಬೋದಾದರೆ ಯಾವುದು? ಓಕೆ, ಯಾವುದು ಅಂದರೆ ಯಾರು
ಮೊದಲ ಬಾರಿಗೆ ಅರಬ್ ದೇಶದಿಂದ ಭಾರತಕ್ಕೆ ದಾಳಿ ಮಾಡಿದವರು ಅಂತ ಕೇಳಿದರೆ ಯಾರು ಅಂತಂದರೆ ಮೊಹಮ್ಮದ್ 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 ಬಿನ್ ಕಾಸಿಂ ನೋಡಿ. ಮೊಹಮ್ಮದ್ ಬಿನ್ ಕಾಸಿಂ ಅರಬ್ ದೇಶದಿಂದ ಮೊದಲ ಬಾರಿಗೆ ನಮ್ಮ ಭಾರತಕ್ಕೆ ದಾಳಿ ನೀಡಿದಂಥ ಮೊಹಮ್ಮದ್ ಬಿನ್ ಕಾಸಿಂ ನೋಡಿ. ಹಾಗಾದರೆ ಅತಿ ಹೆಚ್ಚು ಬಾರಿ ದಾಳಿ ಮಾಡಿದ ಅರಬ್ಬರ ರಾಜ ಯಾರು ಅಂತ ಕೇಳಿದರೆ ಅದು ಅತಿ ಹೆಚ್ಚು ಬಾರಿ ಅಂದರೆ 17 ಟೈಮ್ ಅತಿ ಹೆಚ್ಚು ಬಾರಿ ಭಾರತವನ್ನು ದಾಳಿ ಮಾಡಿದಂಥ ಯಾರು ಅಂತಂದರೆ ಮೊಹಮ್ಮದ್ ಗಜ್ನಿ. 17 ಟೈಮ್ ಭಾರತದ ಮೇಲೆ ದಾಳಿ ಮಾಡಿದ ಅರಬ್ಬರ ರಾಜ ಅಂತಲೂ ಕೂಡ ನಾವು ಕರಿತೇವೆ. ಓಕೆನಾ, ಇದಿಷ್ಟು ಈ ಒಂದು ಪ್ರಶ್ನೆಯ ಒಂದು ಅನಲೈಸ್ ಆಗಿತ್ತು. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ದೊಡ್ಡದಾದ ಕ್ಷುದ್ರ ಗ್ರಹ ಯಾವುದು ನೋಡಿ? ದೊಡ್ಡ ಗ್ರಹ ಅಲ್ಲ, ದೊಡ್ಡದಾದ ಕ್ಷುದ್ರ ಗ್ರಹ ಯಾವುದು? ಸಿರಸ್ಸ, ಜುಪಿಟರ, ಮರ್ಕ್ಯೂರಿನ, ಭೂಮಿನ? ಯಾವುದು ದೊಡ್ಡದಾದ ಕ್ಷುದ್ರ ಗ್ರಹ ನೋಡಿ? ಆನ್ಸರ್ ಬಂದು ಸಿರಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ದೊಡ್ಡದಾದ ಕ್ಷುದ್ರ ಗ್ರಹ. ಬಟ್ ದೊಡ್ಡದಾದ ಗ್ರಹ ಯಾವುದು? ಜುಪಿಟರ್ ದೊಡ್ಡದಾದ ಗ್ರಹ ನೋಡಿ. ಇದು ನೋಡಿ ಡಿಫ್ರೆನ್ಸ್ ಇದೆ ಇಷ್ಟೇ. ದೊಡ್ಡದಾದ ಗ್ರಹ ಇದು ಯಾವುದು? ಜುಪಿಟರ್ ದೊಡ್ಡದಾದ ಗ್ರಹ. ಇದು ದೊಡ್ಡದಾದ ಕ್ಷುದ್ರ ಗ್ರಹ ಯಾವುದಂದ್ರೆ ಸಿರಸ್. ಓಕೆ, ಮರ್ಕ್ಯೂರಿ ಚಿಕ್ಕ ಗ್ರಹ ಯಾವುದಪ್ಪ? ಚಿಕ್ಕ ಗ್ರಹ ಇದು ಯಾವುದು? ಚಿಕ್ಕ ಗ್ರಹ ಇದು. ಓಕೆನಾ, ಸೊ ಭೂಮಿ ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಇದನ್ನು ನೀಲಿ ಗ್ರಹ ಅಂತಲೂ ಕರೀತಾರೆ, ಬ್ಲೂ ಪ್ಲಾನೆಟ್, ನೀಲಿ ಗ್ರಹ. ಓಕೆ, ಜೀವಿಗಳು ವಾಸಿಸುವಂಥ ಗ್ರಹ, ಜೀವ ಸಂಕುಲದ ಗ್ರಹ ಅಂತ ಅನೇಕ ಕರೀತಾರೆ. ಓಕೆನಾ, ಇಷ್ಟು ಈ ಒಂದು ಪ್ರಶ್ನೆ ಅನಲೈಸ್ ಆಗಿತ್ತು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಜಗತ್ತಿನ ದೊಡ್ಡದಾದ ನದಿ ಯಾವುದು? ಜಗತ್ತಿನ ದೊಡ್ಡದಾದ ನದಿ ಯಾವುದು ನೋಡಿ? ನೈಲ್ ನದಿನ, ಅಮೆಜಾನ, ಅಥವಾ ಗಂಗಾ ನದಿನ, ಕಾಂಗೋ ನದಿ? ಯಾವುದು ನೋಡಿ? ಯಾವುದು ದೊಡ್ಡದಾದ್ದು? ಇದರ ಆನ್ಸರ್ ಬಂದು ನೋಡಿ ಅಮೆಜಾನ್. ಜಗತ್ತಿನ ದೊಡ್ಡದಾದ ನದಿ ಇದು. ಸಾರಿ. ಓಕೆ, ನೈಲ್ ನದಿ ಏನು ಅಂದರೆ ಇದು ಅತಿ ಉದ್ದವಾದ ನದಿ ನೋಡಿ. ಅತಿ ಉದ್ದವಾದ ನದಿ ಯಾವುದು? ಉದ್ದವಾದ ನದಿ ಯಾವುದು ಅಂದರೆ ನೈಲ್ ನದಿ. ಓಕೆನಾ, ಹಾಗಾದರೆ ಗಂಗಾ ನದಿ ಬಗ್ಗೆ ನಿಮ್ಗೆ ಏನು ಗೊತ್ತು? ಗಂಗಾ ಇದು ಕೂಡ ಅತಿ ಉದ್ದವಾದ ನದಿ ನೋಡಿ. ಉದ್ದವಾದ ನದಿ ಎಲ್ಲಿ ಅಂದರೆ ನದಿ ಎಲ್ಲಿ? ಭಾರತದಲ್ಲಿ. ಓಕೆ, ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂದರೆ ಅದು ಗಂಗಾ ನದಿ ನೋಡಿ. ಗಂಗಾ ನದಿ. ಓಕೆನಾ, ಇದು ಡೀಪೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಡೀಪೆಸ್ಟ್ ಅಂದರೆ ಆಳವಾದ ನದಿ ಯಾವುದು ಅಂತ ಕೇಳಿದರೆ, ಅದು ಕಾಂಗೋ ನದಿ ನೋಡಿ ಸ್ನೇಹಿತರೆ. ಕಾಂಗೋ ನದಿ ಆಳವಾದ ನದಿ. ಓಕೆನಾ, ಓಕೆ, ಇಷ್ಟು ಇದರ ಅನಲೈಸ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಓಕೆ, ಜಗತ್ತಿನ ದೊಡ್ಡದಾದ ದ್ವೀಪ ಯಾವ ಸಾಗರದಲ್ಲಿದೆ? ಜಗತ್ತಿನ ದೊಡ್ಡದಾದ ದ್ವೀಪ ಯಾವ ಸಾಗರದಲ್ಲಿದೆ? ಆನ್ಸರ್ ನೋಡಿ. ಆನ್ಸರ್ ಯಾವುದಿದೆ ನೋಡಿ ಈ ಆಪ್ಷನಲ್ಲಿ? ಫಸ್ಟ್ ಆಪ್ಷನ್ ನೋಡಿ, ದಕ್ಷಿಣ ಅಟ್ಲಾಂಟಿಕಾ, ಉತ್ತರ ಅಟ್ಲಾಂಟಿಕಾ, ಓಕೆ, ಪೆಸಿಫಿಕ್ ಮಹಾಸಾಗರ, ಆರ್ಕಾಟಿಕ್ ಮಹಾಸಾಗರ. ಯಾವುದು ಆನ್ಸರ್ ನೋಡಿ? ಯಾವುದು ಆನ್ಸರ್? ಓಕೆ, ಇಲ್ಲಿ ಆನ್ಸರ್ ಬಂದು ಉತ್ತರ ಅಟ್ಲಾಂಟಿಕಾ ಅನ್ನೋಂಥದ್ದು ಆನ್ಸರ್ ಆಗಿರುತ್ತೆ ನೋಡಿ. ಆದರೆ ಇವುಗಳ ಬಗ್ಗೆ ನಾವು ಅನಲೈಸ್ ಮಾಡೋದಾದರೆ ಅತಿ ಶೀತಮಯ
ಒಣಗಿದ ಸಾರಿ ಒಣಗಿದ ಮತ್ತು ಅತಿ ಗಾಳಿ ಬೀಸುವ ಮಹಾಸಾಗರ ಯಾವುದು? ಅತಿ ಗಾಳಿ ಬೀಸುವ ಸಾಗರ ಯಾವುದು ಅಂದರೆ ಅದು ದಕ್ಷಿಣ ನೋಡಿ. ಇದು ದಕ್ಷಿಣ ಅಟ್ಲಾಂಟಿಕ್ ಯಾವುದು ಅಂದರೆ ಶೀತಮಯ ಮತ್ತು ಒಣಗಿದ ಅತಿ ಗಾಳಿ ಬೀಸುವ ಮಹಾಸಾಗರ ಯಾವುದು ಅಂತ ಹೇಳಿದರೆ ಅದು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಅಂತೇಳಿ ಆಗುತ್ತೆ ನೋಡಿ ಸ್ನೇಹಿತರೆ. ಪೆಸಿಫಿಕ್ ಸಾಗರವನ್ನು ನಾವು ಏನಂತ ಕರಿತೀವಿ? ಇದನ್ನು ಶಾಂತ ಸಾಗರ ಅಂತಲೂ ಕೂಡ ಕರಿತೀವಿ ನೋಡಿ. ಇದನ್ನು ಶಾಂತ ಸಾಗರ ಅಂತಲೂ ಕರೀತಾರೆ. ಅದರ ಜೊತೆಗೆ ಇದು ಅತ್ಯಂತ ದೊಡ್ಡ ಮಹಾಸಾಗರ, ಅತ್ಯಂತ ದೊಡ್ಡ ಸಾಗರ ಯಾವುದಪ್ಪ ಅಂತ ಹೇಳಿದರೆ ಸಾಗರ ಯಾವುದು ಅಂದರೆ ಪೆಸಿಫಿಕ್ ಮಹಾಸಾಗರ. ಅತ್ಯಂತ ಚಿಕ್ಕ ಮಹಾಸಾಗರ ಯಾವುದು? ಅತ್ಯಂತ ಚಿಕ್ಕ ಮಹಾಸಾಗರ ಯಾವುದು ಅಂದರೆ ಆರ್ಕಟಿಕ್ ಮಹಾಸಾಗರ ಅತ್ಯಂತ ಚಿಕ್ಕ ಮಹಾಸಾಗರ ಅದು. ಓಕೆನಾ? ಇಷ್ಟು ಇದರ ಒಂದು ಅನಲೈಸ್ ಆಗಿತ್ತು. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಭಾರವಾದ ಪಕ್ಷಿ ಯಾವುದು? ಭಾರವಾದ ಪಕ್ಷಿ ಕಿವಿನ, ಆಸ್ಟ್ರಿಚ್, ನವಿಲ ಅಥವಾ ಕಿಂಗ್ ಫಿಶರ್? ಯಾವುದು ಆನ್ಸರ್ ನೋಡಿ. ಯಾವುದು ಭಾರವಾದ ಪಕ್ಷಿ? ಆಸ್ಟ್ರಿಚ್ ಅನ್ನುವಂಥದ್ದು ಭಾರವಾದ ಪಕ್ಷಿ ನೋಡಿ. ಈ ಒಂದು ಆಪ್ಷನ್ಸ್ಗಳನ್ನು ನೋಡೋದಾದರೆ ಕಿವಿ ಪಕ್ಷಿ ಯಾವ ರಾಷ್ಟ್ರದ ರಾಷ್ಟ್ರೀಯ ಪಕ್ಷಿ? ಅದು ನ್ಯೂಜಿಲ್ಯಾಂಡ್ ನೋಡಿ, ನ್ಯೂಜಿಲ್ಯಾಂಡ್. ಓಕೆನಾ? ಕ್ರಿಕೆಟ್ ಆಡಬೇಕಾದ್ರೆ ಕಿವೀಸ್ ವರ್ಸಸ್ ಇಂಡಿಯಾ ಅಂತೇಳಿ ಕರಿತೇವೆ. ಓಕೆ, ನ್ಯೂಜಿಲ್ಯಾಂಡ್ ಒಂದು ರಾಷ್ಟ್ರೀಯ ಪ್ರಾಣಿ, ನ್ಯಾಷನಲ್ ಬರ್ಡ್ ಯಾವುದು ಅಂದರೆ ಕಿವಿ ಪಕ್ಷಿ. ಓಕೆನಾ? ನವಿಲು ಬಗ್ಗೆ ನಿಮ್ಗೆ ಗೊತ್ತು. ಓಕೆ, ಇದು ನಮ್ಮ ರಾಷ್ಟ್ರೀಯ ಪಕ್ಷಿ. ನಮ್ಮ ರಾಷ್ಟ್ರ ಅಂದರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂದರೆ ನವಿಲು. ಹಂಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ ನೋಡಿ. ಯಾವುದು ಅಂದರೆ ಭಾರತದ ಇತಿಹಾಸದ ಉದ್ದಕ್ಕೂ ಸಾಂಕೇತಿಕವಾಗಿ ಬಳಸಿದ ಪಕ್ಷಿ ಯಾವುದು? ಸಾಂಕೇತಿಕವಾಗಿ ಅಂದರೆ ಸಿಂಬಲಿಕ್ ಆಗಿ ಎಲ್ಲ ಹಿಸ್ಟ್ರಿಯಲ್ಲಿ ಬಳಸಿದಂಥ ಪಕ್ಷಿ ಯಾವುದು ಅಂದರೆ ಅದು ನವಿಲು ನೋಡಿ. ಓಕೆ, ಸಾಂಕೇತಿಕವಾಗಿ ಬಳಸಿದ ಪಕ್ಷಿ, ಇತಿಹಾಸದ ಉದ್ದಕ್ಕೂ ಸಾಂಕೇತಿಕವಾಗಿ ಬಳಸಿದ ಪಕ್ಷಿ. ಓಕೆ, ಬಳಸಿದ ಪಕ್ಷಿ. ಓಕೆ, ಹಿಸ್ಟ್ರಿಯಲ್ಲಿ ಬಳಸ್ತಾರೆ ನವಿಲನ್ನು ನೋಡಿರ್ಬೋದು. ಓಕೆನಾ? ಸೊ ಇದು ಈ ಒಂದು ಆಪ್ಷನ್. ಆದರೆ ಕಿಂಗ್ ಫಿಶರ್ ಬಗ್ಗೆ ಏನು ಗೊತ್ತು? ಸೊ ಭಾರತದಲ್ಲಿ ಅತಿ ಹೆಚ್ಚು ಕಿಂಗ್ ಫಿಶರ್ಗಳು ಕಂಡುಬರುವ ರಾಜ್ಯ ಯಾವುದು ಅಂತ ಹೇಳಿದರೆ ಅದು ಕರ್ನಾಟಕ ನೋಡಿ. ಕರ್ನಾಟಕ. ಓಕೆನಾ? ಇಷ್ಟು ಈ ಒಂದು ಪ್ರಶ್ನೆಯ ವಿಶ್ಲೇಷಣೆ ಆಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಅತಿ ಕಡಿಮೆ ಮರಣ ಪ್ರಮಾಣ ಇರುವ ದೇಶ ಯಾವುದು ನೋಡಿ. ಓಕೆ, ಇದರಲ್ಲಿ ಕಡಿಮೆ ಜನ ಮರಣವಂತಾರೆ ನೋಡಿ, ಇವರು ಪುಣ್ಯವಂತರು. ಅತಿ ಕಡಿಮೆ ಮರಣ ಪ್ರಮಾಣ ಇರುವ ದೇಶ ಯಾವುದು? ಆಪ್ಷನ್ಸ್ ನೋಡಿ. ಇರಾನ್, ಭಾರತ, ಕತಾರ್, ಪಾಕಿಸ್ತಾನ್. ಯಾವುದು ಆನ್ಸರ್ ನೋಡಿ. ಓಕೆನಾ? ಆನ್ಸರ್ ಬಂದು ಕತಾರ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಇರಾನ್ ಬಗ್ಗೆ ನಿಮ್ಗೇನು ಗೊತ್ತು? ಇರಾನ್ ಬಗ್ಗೆ ಓಕೆ, ಇರಾನ್ ಒಂದು ಜಿ ಕೆ ನೋಡೋದಾದರೆ ಓಕೆ, ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಇರಾನಿನ ರಾಜ ಯಾರು? ದಾಳಿ ಮಾಡಿದ ಇರಾನ್ ರಾಜ್ಯ
ಇರಾನ್ ರಾಜ ಯಾರು? ಯಾರು ಅಂದರೆ ಅದು ನಾದಿರ್ ಶಹ ನೋಡಿ. ನಾದಿರ್ ಶಾ ದಾಳಿ ಮಾಡ್ತಾನೆ. ಓಕೆನಾ? ನಾದಿರ್ ಶಾ ದಾಳಿ ಮಾಡ್ತಾನೆ ಭಾರತದ ಮೇಲೆ. ಓಕೆನಾ? ಇಷ್ಟು. ನೆಕ್ಸ್ಟು ಆಪ್ಷನ್ಗಳು ಇದ್ರು ಯಾವುದಂದರೆ ಭಾರತದ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು. ಪಾಕಿಸ್ತಾನ್. ಓಕೆ, ಪಾಕಿಸ್ತಾನ್ ಇದು ಯಾವಾಗ ಸ್ವಾತಂತ್ರ್ಯಗೊಂಡಿತು ಅಂತಂದರೆ ಆಗಸ್ಟ್ 14ರಂದು ಇದು ಸ್ವಾತಂತ್ರ್ಯಗೊಳ್ಳುತ್ತೆ ನೋಡಿ. ಯಾವುದು ಅಂದರೆ ಪಾಕಿಸ್ತಾನ್. ಇಲ್ಲಿ ಬಳಸುವಂಥ ಕರೆನ್ಸಿ ಯಾವುದು? ಇಲ್ಲಿ ಬಳಸುವಂಥ ಕರೆನ್ಸಿ ಯಾವುದು ಅಂದರೆ ಇಲ್ಲಿ ಕೂಡ ರೂಪೀಸ್ ಬಳಸ್ತಾರೆ, ಇಂಡಿಯಾದಲ್ಲಿ ಬಳಸಿದಂಗೆ. ಓಕೆ, ರಾಜಧಾನಿ ಯಾವುದಪ್ಪ? ಇಸ್ಲಾಮಾಬಾದ್ ನೋಡಿ, ಇಸ್ಲಾಮಾಬಾದ್. ಓಕೆನಾ? ಇಷ್ಟು ಇದರ ಒಂದು ಅನಲೈಸ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಗಲ್ಫ್ ಯುದ್ಧ 2 ಆರಂಭವಾದ ವರ್ಷ ಯಾವುದು? ಗಲ್ಫ್ ಯುದ್ಧ 2 ಆರಂಭವಾದ ವರ್ಷ. ಆಪ್ಷನ್ಸ್ ನೋಡಿ: 1991, 2003, 2004, 2096. ಯಾವುದು ಆನ್ಸರ್? ಓಕೆ, ಕರೆಕ್ಟ್ ಆನ್ಸರ್ ಇಸ್ 1991. 1991 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಕೂಡ ಇಷ್ಟು ಕ್ವಶನ್ಸನ್ನು ನೋಡಿದ್ವಿ. ನೆಕ್ಸ್ಟ್ ಒಂದು ತರಗತಿಯಲ್ಲಿ ಇನ್ನೂ ಅನೇಕ ಕ್ವಶನ್ಸ್ಗಳನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು.